ಕಮಲಕೋಟೆಯಲ್ಲಿ ಕೈ ಕಮಾಲ್ ಮಾಡಿದೆ. ಶಿಗ್ಗಾಂವಿ ಕ್ಷೇತ್ರದಲ್ಲಿ 30 ವರ್ಷಗಳ ನಂತರ ಕಾಂಗ್ರೆಸ್ ಗೆಲುವಿನ ನಗೆ ಬೀರಿದೆ. ಕಾಂಗ್ರೆಸ್ ಅಭ್ಯರ್ಥಿ ಯಾಸಿರ್ ಖಾನ್ ಪಠಾಣ್ ಅವರು 13,000ಕ್ಕೂ ಹೆಚ್ಚು ಮತಗಳ ಅಂತರದಿಂದ ಗೆಲುವು ಸಾಧಿಸಿದ್ದಾರೆ. 1 ಲಕ್ಷಕ್ಕೂ ಹೆಚ್ಚು ಮತಗಳನ್ನು ಅವರು ಪಡೆಯುವ ಮೂಲಕ ಬಿಜೆಪಿ ಅಭ್ಯರ್ಥಿ ಭರತ್ ಬೊಮ್ಮಾಯಿ ವಿರುದ್ಧ ಗೆಲುವು ಸಾಧಿಸಿದ್ದಾರೆ. ಸತತ 6 ಚುನಾವಣೆಗಳಲ್ಲಿ ಶಿಗ್ಗಾಂವಿ ಕ್ಷೇತ್ರದಲ್ಲಿ ಒಂದು ಕಾಂಗ್ರೆಸ್ ಗೆಲುವನ್ನೇ ಕಂಡಿರಲಿಲ್ಲ. ಅದರಲ್ಲೂ ಏನು ಮೊದಲು ಇದು ಶಿಗ್ಗಾಂವಿ ಕ್ಷೇತ್ರ ಕಾಂಗ್ರೆಸ್ ಭದ್ರಕೋಟೆಯಾಗಿತ್ತು. ಕಂಟಿನ್ಯೂ ಆಗಿ ಕಾಂಗ್ರೆಸ್ ಗೆದ್ಕೊಂಡು ಬರ್ತಾ ಇತ್ತು. ಆದರೆ ಕಳೆದ 6 ಚುನಾವಣೆಯಲ್ಲಿ ಒಮ್ಮೆ JDS, ಒಮ್ಮೆ ಇಂಡಿಪೆಂಡೆಂಟ್ ಗೆದ್ದಿದ್ದು ಬಿಟ್ಟರೆ ನಂತರ ಬಸವರಾಜ ಬೊಮ್ಮಾಯಿ ಅವರು ಸತತ 4 ಬಾರಿ ಗೆಲುವನ್ನು ಸಾಧಿಸಿದರು. ಕಳೆದ ಚುನಾವಣೆಯಲ್ಲಿ 2023ರ ಚುನಾವಣೆಯಲ್ಲಿ ಬಸವರಾಜ ಬೊಮ್ಮಾಯಿ ಅವರು 1 ಲಕ್ಷಕ್ಕೂ ಹೆಚ್ಚು ಮತಗಳನ್ನು ಗಳಿಸುವ ಮೂಲಕ ಯಾಸಿರ್ ಖಾನ್ ಪಠಾಣ್ ವಿರುದ್ಧ ಗೆಲುವು ಸಾಧಿಸಿದರು. ಇದೇ ಯಾಸಿರ್ ಖಾನ್ ಪಠಾಣ್ ಏನು ಪೈಲ್ವಾನ್ ಪಠಾಣ್ ಅಂತ ಕರೀತಾರೆ, ಅವರು ಏನು ಭರತ್ ಬೊಮ್ಮಾಯಿ ವಿರುದ್ಧ ಗೆಲ್ಲುವ ಮೂಲಕ ಏನು ಬಸವರಾಜ ಬೊಮ್ಮಾಯಿ ವಿರುದ್ಧ ಸೇಡು ತೀರಿಸ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಅಷ್ಟರ ಮಟ್ಟಿಗೆ ಇಲ್ಲಿ ಈ ಕ್ಷೇತ್ರದಲ್ಲಿ ಒಂದು ಜಿದ್ದಾಜಿದ್ದಿ ಏರ್ಪಟ್ಟಿದ್ದು. ಅದರಲ್ಲೂ ಏನು ಈ ಚುನಾವಣೆಯಲ್ಲಿ 10ಕ್ಕೂ ಹೆಚ್ಚು ಸಚಿವರು ಮತ್ತು 30ಕ್ಕೂ ಹೆಚ್ಚು ಶಾಸಕರು ಇಲ್ಲಿ ಏನಾದರೂ ಬಂದು ಚುನಾವಣಾ ಕೆಲಸ ಮಾಡಿದರು. ಅದರಲ್ಲೂ ಏನು 3 ಪುರಸಭೆ ಬರ್ತದೆ. ಆ 3 ಪುರಸಭೆ ಜೊತೆಗೆ ಏನು 6 ಜಿಲ್ಲಾ ಪಂಚಾಯತಿ, ಒಂದೊಂದು ಜಿಲ್ಲಾ ಪಂಚಾಯತಿಗೂ ಒಬ್ಬೊಬ್ಬ ಸಚಿವರನ್ನ ಒಂದೇ ಉಸ್ತುವಾರಿ ಕೊಡೋದ್ರ ಜೊತೆಗೆ ಒಂದೊಂದು ಗ್ರಾಮ ಪಂಚಾಯತಿಗೆ ಒಬ್ಬೊಬ್ಬ ಶಾಸಕರಿಗೆ ಉಸ್ತುವಾರಿ ಕೊಡುವಂತಹ ಕೆಲಸವನ್ನು ಮಾಡಿದರು. ಅದೆಲ್ಲದರ ಫಲಿತವಾಗಿ ಒಂದು ಏನು ಸಚಿವ ಸತೀಶ್ ಜಾರಕಿಹೊಳಿ ಅವರ ಸ್ಟ್ರಾಟಜಿ ಇತ್ಯಾದಿಗಳ ಫಲಿತವಾಗಿ ಏನಂದರೆ ಇವತ್ತು ಕಾಂಗ್ರೆಸ್ ಗೆಲುವನ್ನು ಸಾಧಿಸಿದೆ. ಅದರಲ್ಲೂ 13,000ಕ್ಕೂ ಹೆಚ್ಚು ಮತಗಳ ಅಂತರದಿಂದ ಶಿಗ್ಗಾಂವಿ ಕ್ಷೇತ್ರದಲ್ಲಿ ಗೆಲುವು ಸಾಧಿಸಿದೆ. ಇಡೀ ಒಂದು ರೀತಿಯಲ್ಲಿ ಇಲ್ಲಿ ಸರ್ಕಾರ ವರ್ಸಸ್ ಬಸವರಾಜ ಬೊಮ್ಮಾಯಿ ಅನ್ನೋ ಒಂದು ಪರಿಸ್ಥಿತಿ ಸಹ ನಿರ್ಮಾಣವಾಗಿತ್ತು. ಅಲ್ಲದೆ ಅಂಡರ್ಸ್ಟ್ಯಾಂಡಿಂಗ್ ಪಾಲಿಟಿಕ್ಸ್, ಒಂದು ಒಪ್ಪಂದದ ರಾಜಕಾರಣ ಮಾಡ್ತಾರೆ ಈ ಒಂದು ಶಿಗ್ಗಾಂವಿ ಕ್ಷೇತ್ರದಲ್ಲಿ ಅನ್ನೋ ಒಂದು ಆರೋಪ ಸಹ ಕೇಳಿಬಂದಿತ್ತು. ಇದರ ನಡುವೆನೇ ಏನು ಪಠಾಣ್ ವಿರುದ್ಧ ರೌಡಿ ಶೀಟರ್ ಅನ್ನೋ ಆರೋಪ ಸಹ ಕೇಳಿಬಂದಿತ್ತು. ಇದೆಲ್ಲದರ ಬೆಳವಣಿಗೆಗಳ ನಂತರ ಇವತ್ತೇನೆಂದರೆ ಫಲಿತಾಂಶ ಹೊರಬಿದ್ದಿದೆ. 1 ಲಕ್ಷಕ್ಕೂ ಹೆಚ್ಚು ಮತಗಳ ಅಂತರದಿಂದ ಮತಗಳನ್ನು ಯಾಸಿರ್ ಖಾನ್ ಪಠಾಣ್ ಪಡೆಯೋದ್ರ ಜೊತೆಗೆ ಭರತ್ ಬೊಮ್ಮಾಯಿ ವಿರುದ್ಧ ಗೆಲುವು ಸಾಧಿಸಿದ್ದಾರೆ. ಆ ಮೂಲಕ ಏನು ಕಳೆದ ಚುನಾವಣೆಯಲ್ಲಿ ಏನು ಸೋತಿದ್ರು ಅದಕ್ಕೆ ಒಂದು ಸೇಡು ತೀರಿಸ್ಕೊಳ್ಳುವಂಥ ಕೆಲಸವನ್ನು ಅವ್ರು ಮಾಡಿದ್ದಾರೆ. ಜೊತೆಗೆ ನನ್ನ ವಿರುದ್ಧ ಏನೋ ಆರೋಪ ಮಾಡ್ತಾ ಇದ್ರು, ಅದೆಲ್ಲಕ್ಕೂ ಸಹ ಈಗ ಮತದಾರನೇ ಉತ್ತರ ಕೊಟ್ಟಿದ್ದಾನೆ. ಒಂದು ಮತದಾನದ ಮೂಲಕ ಕ್ಷೇತ್ರದ ಮತದಾರ ಉತ್ತರ ಕೊಟ್ಟಿದ್ದಾರೆ ಅನ್ನೋ ಒಂದು ಮಾತನ್ನು ಹೇಳಿದರೆ, ಮೊಟ್ಟ ಮೊದಲಿಗೆ ಆ ದೇವರನ್ನು ಅನಂತ ಕೋಟಿ ನಮನವನ್ನು ಸಲ್ಲಿಸುತ್ತಾ ನಮ್ಮ ತಂದೆ ತಾಯಿ ಹಾಗೂ ಗುರು ಹಿರಿಯರ ಒಂದು ಆಶೀರ್ವಾದದ ಫಲದಿಂದ ನನಗೆ ಒಂದು ಅವಕಾಶ ಸಿಕ್ಕು ಇವತ್ತು ಜಯ ಆಗಿದೆ. ಮೊಟ್ಟ ಮೊದಲಿಗೆ ಶಿಗ್ಗಾಂವಿ ವಿಧಾನಸಭಾ ಕ್ಷೇತ್ರದ ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರು, ಎಲ್ಲ ಸಮಾಜದ ಎಲ್ಲ ಗುರು ಹಿರಿಯರಿಗೆ ನಾನು ಅನಂತ ಕೋಟಿ ನಮನವನ್ನು ಸಲ್ಲಿಸುತ್ತಾ ನನ್ನ ಬಗ್ಗೆ ಅಪಪ್ರಚಾರ ಮಾಡಿದ್ದಾರೆ. ಅದು ನನಗೆ ಆಶೀರ್ವಾದವಾಗಿ ಪರಿಗಣನೆಯಾಗಿದೆ. ಒಬ್ಬ ಮಾಜಿ ಮುಖ್ಯಮಂತ್ರಿಗಳು, ಒಬ್ಬ ದೊಡ್ಡ ನಾಯಕರು ನನ್ನ ಬಗ್ಗೆ ಅಪಪ್ರಚಾರ ಮಾಡಿದ್ದಾರೆ. ನಾವು ಸಾಮಾನ್ಯ ಕುಟುಂಬದಿಂದ ಬಂದವ, ಅವರ ಅಪಪ್ರಚಾರ ನನಗೆ ಆಶೀರ್ವಾದದ ರೂಪದಲ್ಲಿ ಪರಿವರ್ತನೆಯಾಗಿದೆ. ಮತ್ತು ನನ್ನಂಥ ಒಬ್ಬ ಸಾಮಾನ್ಯ ಕುಟುಂಬದಿಂದ ಬಂದವ ಹಾಗೂ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಸೇರಿದವನಿಗೆ ಎಲ್ಲ ಸಮಾಜದವರು 1 ಲಕ್ಷದ ಮೇಲೆ ವೋಟ್ ಹಾಕಿ ದೊಡ್ಡ ಲೀಡ್ ಕೊಟ್ಟು ಈ ರಾಜ್ಯಕ್ಕೆ ಮತ್ತು ಒಂದು ರಾಷ್ಟ್ರಕ್ಕೆ ದೊಡ್ಡ ಸಂದೇಶವನ್ನು ಕೊಟ್ಟಿದ್ದಾರೆ, ಭಾವೈಕ್ಯತೆಯ ಸಂದೇಶವನ್ನು ಕೊಟ್ಟಿದ್ದಾರೆ. ಅಲ್ಲದೆ ಏನು ನಮ್ಮದೇ ಸರ್ಕಾರ ಇದೆ ಮತ್ತು ನಾವು ಅಭಿವೃದ್ಧಿ ಕೆಲಸ ಮಾಡಲಿಕ್ಕೆ ಒಂದು ರೀತಿಯಲ್ಲಿ ಈ ಒಂದು ಫಲಿತಾಂಶ ಮುನ್ನುಡಿ ಬರೆದಿದೆ ಅನ್ನೋ ಒಂದು ವಿಶ್ವಾಸನ ವ್ಯಕ್ತಪಡಿಸಿದ್ದಾರೆ. ಅಲ್ಲದೇನೇನು ಕ್ಷೇತ್ರದ ಅಭಿವೃದ್ಧಿ, ಸಮಗ್ರ ಅಭಿವೃದ್ಧಿಗೆ ಶ್ರಮಿಸ್ತೀನಿ ಅನ್ನೋ ಒಂದು ಮಾತನ್ನ ಯಾಸಿರ್ ಖಾನ್ ಪಠಾಣ್ ಅವರು ಹೇಳಿದ್ದಾರೆ. ಇದ್ರ ಮತ್ತೊಂದು ಕಡೆ ಏನಂದ್ರೆ ಬಿಜೆಪಿ ಅಭ್ಯರ್ಥಿ ಭರತ್ ಬೊಮ್ಮಾಯಿ ಒಂದಷ್ಟು ಬೇಸರ ವ್ಯಕ್ತಪಡಿಸಿದರೆ, ಏನು ನಾವು ಫಲಿತಾಂಶ ನಮ್ಮ ಪರವಾಗಿ ಬರ್ತಾ ಇತ್ತಂತ ಒಂದು ನಿರೀಕ್ಷೆ ಇತ್ತು. ಆದರೆ ಏನು ಸರ್ಕಾರ ಇಡೀ ಸರ್ಕಾರನೇ ಬಂದು ಇಲ್ಲಿ ಚುನಾವಣೆ ಮಾಡಿತು ಮತ್ತು ಮನಿ ಪವರ್ ಇತ್ಯಾದಿ ಒಂದು ಬಳಕೆ ಮಾಡೋ ಮೂಲಕ ನಮ್ಮನ್ನು ಸೋಲಿಸಿದಾರೆ ಅನ್ನೋ ಒಂದು ಮಾತನ್ನು ಹೇಳಿದರೆ, ನಮ್ಮ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರುಗಳಿಗೆ ಎಲ್ಲ ಧನ್ಯವಾದ ಹೇಳಕ್ಕೆ ಇಚ್ಛೆಪಡ್ತೀನಿ. ಇವತ್ತು ಇಡೀ ಸರ್ಕಾರ ಬಂದು ಹಣದ ಹೊಳೆ ಸುರಿಮಳೆಯನ್ನು ಉಪಯೋಗಿಸ್ಕೊಂಡು ಇವತ್ತು ಕಾಂಗ್ರೆಸ್ ಪಕ್ಷ ಮುಂದೆ ಬಂದಿದೆ. ನಾನು ಯಾವತ್ತಿದ್ರೂ ಶಿಗ್ಗಾಂವಿ ಸವಣೂರು ಜನತೆ ಒಳ್ಳೆಯದಾಗಲಿ, ಇನ್ನು ಅಭಿವೃದ್ಧಿ ಕೆಲಸಗಳು ಮುಂದುವರಿಲಿ ಅಂತ ನಾನು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಕಾರಣಗಳನ್ನು ನಾವೀಗ ಕೂತ್ಕೊಂಡು ಬೂತ್ ವೈಸು ನಾವು ಲೆಕ್ಕಾಚಾರವನ್ನು ಮಾಡಿ ಮುಂದಿನ ದಿನಗಳಲ್ಲಿ ನಾವು ಅದನ್ನು ಮುಂದುವರಿಸ್ತೀವಿ. ಹಣದ ಹೊಳೆ ಸುರಿಮಳೆಯನ್ನು ಉಪಯೋಗಿಸಿಕೊಂಡು ಇವತ್ತು ಕಾಂಗ್ರೆಸ್ ಅವರು ಮುಂದೆ. ಇದೇ ವೇಳೆ ಬಸವರಾಜ ಬೊಮ್ಮಾಯಿ, ಮಾಜಿ CM ಬಸವರಾಜ ಬೊಮ್ಮಾಯಿ ಅವರು ಸಹ
ಒಂದು ಏನು ಈ ಒಂದು ಗೆಲುವನ್ನು ಏನು ಮತದಾರರ ತೀರ್ಪನ್ನು ಸ್ವಾಗತಿಸ್ತೇನೆ. ಆದರೆ ಏನು ಸರ್ಕಾರ ಏನು ಇಲ್ಲಿ ಇಡೀ ಸರ್ಕಾರನೇ ಬಂದು ಇಲ್ಲಿ ಚುನಾವಣೆ ಎದುರಿಸುವಂಥ ಕೆಲಸ ಮಾಡ್ತು, ನನ್ನ ವಿರುದ್ಧ ಏನು ಚುನಾವಣೆ ಏನು ಸ್ಟ್ರಾಟಜಿ ರೂಪಿಸ್ತು, ಹಾಗಾಗಿ ನಮಗೆ ಸೋಲಾಗಿದೆ, ಏನು ಹಣಬಲ ಮತ್ತು ಅಧಿಕಾರ ಎಲ್ಲವನ್ನೂ ದುರ್ಬಳಕೆ ಮಾಡಿಕೊಂಡು ಈ ಒಂದು ಗೆಲುವನ್ನು ಸಾಧಿಸಿದ್ದಾರೆ ಅನ್ನೋ ಒಂದು ಮಾತನ್ನು ಬಸವರಾಜ ಬೊಮ್ಮಾಯಿ ಹೇಳಿದ್ದಾರೆ. ಶಿಗ್ಗಾಂವ್ ಸವಣೂರು ಜನರ ಒಂದು ತೀರ್ಪೇನಿದೆ ಅದನ್ನು ನಾವು ತೆರೆಬಾಗಿ ಒಪ್ಕೊಳ್ತೀನಿ. ಅವರ ತೀರ್ಪನ್ನು ನಾನು ಗೌರವಿಸ್ತೇನೆ, ಸ್ವೀಕಾರ ಮಾಡ್ತೀನಿ. ಕಾಂಗ್ರೆಸ್ ಅಭ್ಯರ್ಥಿ ಯಾಸಿರ್ ಖಾನ್ ಪಠಾಣ್ಗೆ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತೇನೆ. ಅಲ್ಲಿಯ ಜನಸ್ಪಂದನೆ ನೋಡಿದಾಗ ನಮಗೆ ಗೆಲ್ಲುವಂಥ ವಿಶ್ವಾಸ ಇತ್ತು. ಆದರೆ ವಿಪರೀತವಾಗಿರುವಂಥ ಹಣದ ಹೊಳೆಯನ್ನು 2 ದಿವಸ ಹರಿಸಿ ಇವತ್ತು ಗೆಲುವನ್ನು ಸಾಧಿಸ್ಕೊಂಡಿದ್ದಾರೆ. ನಾಯಕರು ಏನೆಲ್ಲ ಹೇಳಿದ್ರು ಸಹ ಒಂದೇನು ಫಲಿತಾಂಶ ಏನು ಬಂದಿದೆ, ಆ ಫಲಿತಾಂಶ ಬರ್ತಿದ್ದಂತಲೇ ಏನು ಅವ್ರ ಬೆಂಬಲಿಗರಲ್ಲೂ ಸಹ ಒಂದು ಹರ್ಷೋದ್ಗಾರ ವ್ಯಕ್ತವಾಗಿದೆ. ಏನು ಹಾವೇರಿನಲ್ಲಿ ವಿಜಯೋತ್ಸವ ಆಚರಣೆ ಮಾಡಿದ್ರು, ಮತ್ತು ಎಲ್ಲೆಲ್ಲಿ ಒಂದು ಕಾಂಗ್ರೆಸ್ ಜಿಲ್ಲಾ ಕಾಂಗ್ರೆಸ್ ಕಚೇರಿ ಇರ್ಬೋದು, ಬೇರೆ ಬೇರೆ ಕಡೆ ಸಹ ವಿಜಯೋತ್ಸವಗಳು ನಡೀತಾ ಇದ್ದಾವೆ. ಏನು ಸತತ 6 ಚುನಾವಣೆಯಲ್ಲಿ ಸೋಲು ಅನುಭವಿಸುವ ಮೂಲಕ ಒಂದು ರೀತಿಯಲ್ಲಿ ಕಾಂಗ್ರೆಸ್ ಹತಾಶ ಅನ್ನೋ ಸ್ಥಿತಿಯಲ್ಲಿತ್ತು. ಈಗೇನು ಸರ್ಕಾರನೇ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರನೇ ಅಧಿಕಾರದಲ್ಲಿದೆ, ಹಾಗಾಗಿ ಅದನ್ನು ಒಂದು ದಾಳವನ್ನು ಅಂದರೆ ಅದನ್ನು ಏನು ಅಧಿಕಾರದಲ್ಲಿರೋ ಹಿನ್ನೆಲೆಯಲ್ಲಿ ಮತ್ತು ಸಚಿವರನ್ನ ಒಂದೊಂದು ಜಿಲ್ಲಾ ಪಂಚಾಯತಿಗೆ ಪುರಸಭೆಗೆ ಒಂದು ಸಚಿವರ ನೇತೃತ್ವ ಕೊಡೋ ಮೂಲಕ ಈ ಒಂದು ಚುನಾವಣೆ ಎದುರಿಸುವಂಥ ಕೆಲಸ ಮಾಡಿದ್ದಾರೆ. ಹಾಗಾಗಿ ಒಟ್ಟಾರೆ ಒಂದು ಸಂಘಟಿತ ಪ್ರಯತ್ನ, ಯಾಕಂದರೆ ಈಗೇನು ಚುನಾವಣೆಗೂ ಮುನ್ನ ಏನು ಖಾದ್ರಿ ಅವರು ಒಂದು ರೆಬಲ್ ಆಗಿದ್ದರು, ಆ ಒಂದು ಖಾದ್ರಿ ರೆಬಲ್ ಆಗೋ ಒಂದು ಕಾರಣದಿಂದಾಗಿ ಒಂದು ಮತ ವಿಭಜನೆ ಆಗುವಂಥ ಆತಂಕ ಸಹ ಎದುರಾಗಿತ್ತು. ಅದೆಲ್ಲ ಏನು ಸರಿ ಮಾಡೋ ಮೂಲಕ ಒಂದು ಸಂಘಟಿತ ಪ್ರಯತ್ನವನ್ನು ಕಾಂಗ್ರೆಸ್ ಮಾಡಿತು. ಅದರ ಫಲವಾಗಿಯೇ ಇವತ್ತು ಯಾಸಿರ್ ಖಾನ್ ಪಠಾಣ್ ಗೆಲುವು ಸಾಧಿಸಿದ್ದಾರೆ ಅಂತ ಹೇಳ್ಬೋದು. ಏನು ರಾಜ್ಯದಲ್ಲಿ 3 ಉಪಚುನಾವಣೆ ನಡೆದಿತ್ತು, 3 ಉಪಚುನಾವಣೆಯಲ್ಲೂ ಸಹ ಕಾಂಗ್ರೆಸ್ ಗೆದ್ದು ಬೀಗಿದೆ. ಅದರಲ್ಲೂ ಏನು ಶಿಗ್ಗಾಂವಿ ಕ್ಷೇತ್ರ ಏನು BJP ಭದ್ರಕೋಟೆ ಅಂತ ಅಂದ್ಕೊಂಡಿತ್ತು, ಅದರಲ್ಲೂ ಏನು ಮಾಜಿ CM ಬಸವರಾಜ ಬೊಮ್ಮಾಯಿ ಅವರ ತವರು ಕ್ಷೇತ್ರ ಇದಾಗಿತ್ತು. ಆ ಒಂದು ತವರು ಕ್ಷೇತ್ರದಲ್ಲಿ BJPಗೆ ಒಂದು ಮರಭಾಘಾತ ಕೊಡುವಂಥ ಕೆಲಸವನ್ನು ಕಾಂಗ್ರೆಸ್ ಮಾಡಿದೆ. ಇಡೀ ಏನು CM ಇರ್ಬೋದು, DCM ಇರ್ಬೋದು, ಮೊದಲಾದ ನಾಯಕರು ಇದನ್ನು ಚಾಲೆಂಜಿಂಗ್ ಆಗಿ ತೆಗೆದುಕೊಳ್ಳೋ ಮೂಲಕ ಏನು ಚುನಾವಣೆಯನ್ನು ಎದುರಿಸಿದರು. ಮತ್ತು ಒಂದು ರೀತಿಯಲ್ಲಿ ಬೊಮ್ಮಾಯಿ ವರ್ಸಸ್ ಸರ್ಕಾರ ಅನ್ನೋ ಪರಿಸ್ಥಿತಿನೇ ಇಲ್ಲಿ ನಿರ್ಮಾಣವಾಗಿತ್ತು. ಕೊನೆಗೂ ಸಹ ಏನು ಕಾಂಗ್ರೆಸ್ ಅಭ್ಯರ್ಥಿ ಯಾಸಿರ್ ಖಾನ್ ಪಠಾಣ್ ಗೆದ್ದಿದ್ದಾರೆ. ಅವರ ಬೆಂಬಲಿಗರಲ್ಲಿ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಒಂದು ಹರ್ಷ ದುಪ್ಪಟ್ಟಾಗಿದೆ ಅಂತ ಹೇಳ್ಬೋದು. ಮತ್ತೊಂದು ಕಡೆ BJPಯಲ್ಲಿ ಒಂದಷ್ಟು ಹತಾಶ ಇದೂ ಆಗಿದೆ. ಯಾಕಂದರೆ ಏನು ಕಳೆದ 4 ಚುನಾವಣೆಗಳಲ್ಲಿ ಗೆದ್ದಂತಹ ಬೊಮ್ಮಾಯಿ ಅವರು ತಮ್ಮ ಪುತ್ರನಿಗೆ ಮೊದಲನೇ ಬಾರಿ ಟಿಕೆಟ್ ಕೊಡಿಸಿದ್ರು. ಮೊದಲನೇ ಬಾರಿನೇ ಒಂದು ದೊಡ್ಡ ಆಘಾತ ಕೊಟ್ಟಿದೆ ಕಾಂಗ್ರೆಸ್ ಅಂತ ಹೇಳ್ಬೋದು. ಪ್ರಥಮ ಏನು ಭರತ್ ಬೊಮ್ಮಾಯಿ ಅವರು ಎದುರಿಸಿದಂಥ ಮೊದಲ ಚುನಾವಣೆಯಲ್ಲಿಯೇ ಸೋಲು ಅನುಭವಿಸಿದ್ದಾರೆ. ಆ ಮೂಲಕ ಸೋಲಿನ ಒಂದು ಮುನ್ನುಡಿ ಬರೆದಿದ್ದಾರೆ ಅಂತ ಹೇಳ್ಬೋದು. ಮತ್ತೊಂದು ಕಡೆ ಕಳೆದ ಚುನಾವಣೆಯಲ್ಲಿ ಸೋತಂತಹ ಯಾಸಿರ್ ಖಾನ್ ಪಠಾಣ್ ಅವರು ಗೆಲುವು ಸಾಧಿಸಿದ್ದಾರೆ. ಆ ಮೂಲಕ ಸೇಡು ತೀರಿಸಿಕೊಳ್ಳುವಂಥ ಒಂದು ಕೆಲಸವೂ ಸಹ ಆಗಿದೆ. ಒಟ್ಟಾರೆ ಏನು ಶಿಗ್ಗಾಂವ್ ಕ್ಷೇತ್ರದಲ್ಲಿ ಏನು ಜಿದ್ದಾಜಿದ್ದಿ ಏರ್ಪಟ್ಟಿತ್ತು, 8 ಅಭ್ಯರ್ಥಿಗಳಿದ್ದರು. ಆ ಒಂದು 8 ಅಭ್ಯರ್ಥಿಗಳ ಪೈಕಿ ಏನು BJP ವರ್ಸಸ್ ಕಾಂಗ್ರೆಸ್ ಅನ್ನೋ ಒಂದು ಪರಿಸ್ಥಿತಿ ಇತ್ತು. ಕೊನೆಗೂ ಸಹ ಕಾಂಗ್ರೆಸ್ ಅಭ್ಯರ್ಥಿ ಯಾಸಿರ್ ಖಾನ್ ಪಠಾಣ್ ಗೆದ್ದಿದ್ದಾರೆ. ಆ ಮೂಲಕ ಏನು ರಾಜ್ಯ ಸರ್ಕಾರ ಏನು ಗ್ಯಾರಂಟಿಗಳಿರ್ಬೋದು ಮತ್ತು ರಾಜ್ಯ ಸರ್ಕಾರದ ಏನು ಯೋಜನೆಗಳಿಗೆ ಒಂದು ಗೆಲುವಾಗಿದೆ ಅನ್ನೋ ಒಂದು ವಿಶ್ವಾಸದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರಿದ್ದಾರೆ. ಒಟ್ಟಾರೆ ಏನು ಕಮಲಕೋಟೆಯಲ್ಲಿ ಕೈ ಪಾಳೆಯ ಕಮಲ್ ಮಾಡಿದೆ ಅಂತ ಹೇಳ್ಬೋದು. ಕ್ಯಾಮ್ರಾಮನ್ ರವಿ ಜೊತೆ ಶಿವರಾಮ ನ್ಯೂಸ್ 18 ಹಾವೇರಿ.